ಹಾಯ್ ಹಲೋ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ರಾಜರಾಜೇಶ್ವರಿ ನಗರ RR ನಗರದಲ್ಲಿ ಐಡಿಯಲ್ ಹೋಮ್ಸಲ್ಲಿ ಒಂದು 60/40 2400 ಸ್ಕ್ವೇರ್ ಫೀಟಲ್ಲಿ ಕಟ್ಟಿರ್ತಕ್ಕಂಥ ಒಂದು ಹಳೆ ಬಿಲ್ಡಿಂಗು, ಓಲ್ಡ್ ಬಿಲ್ಡಿಂಗು ಸೇಲ್ಗೆ ಬಂದಿದೆ. ಬನ್ನಿ ಮನೆ ಒಳಗಡೆ ಹೋಗಿ ಮನೆ ನೋಡೋಣ. ಗ್ರೌಂಡ್ ಫ್ಲೋರ್ ಮಾತ್ರ ಮನೆ ಇರೋದು, ಹಳೆ ಮನೆ. ಸೊ ಅವರು ಓನ್ಲಿ ಲ್ಯಾಂಡ್ ಪ್ರೈಸ್ ಮಾತ್ರ ಕೋಟ್ ಮಾಡ್ತಾ ಇದ್ದಾರೆ ಇದರಲ್ಲಿ. ಸೊ ಹಾಗಾಗಿ ನಾನು ಮನೆ ನಿಮಗೆ ತೋರಿಸೋಕ್ಕೆ ಬಂದಿದ್ದೀನಿ. ಇವಾಗ ನೋಡ್ತಾ ಇರ್ಬೋದು, ಒಳ್ಳೆ ಪ್ರಾಮಿನೆಂಟ್ ಏರಿಯಾ RR ನಗರ. ಅದರಲ್ಲಿ ಐಡಿಯಲ್ ಹೋಮ್ಸ್, BDA ಅಪ್ರೂವ್ಡ್ ಐಡಿಯಲ್ ಹೋಮ್ಸ್ ಸೊಸೈಟಿದು 60/40 ಡೈಮೆನ್ಷನ್ನು, ನಾರ್ತ್ ವೆಸ್ಟ್ ಕಾರ್ನರ್ ಪ್ರಾಪರ್ಟಿ. ನಾನಿವಾಗ ಲಿವಿಂಗ್ ಹಾಲ್ಗೆ ಬಂದಿದ್ದೀನಿ. ಸ್ಪೇಸಿಯಸ್ ಆಗಿ ಲಿವಿಂಗ್ ಹಾಲ್ ಇದೆ, ದೊಡ್ಡದಾಗಿ ನೋಡ್ತಾ ಇರ್ಬೋದು. ತುಂಬ ಒಳ್ಳೆ ಪ್ರಾಮಿನೆಂಟ್ ಏರಿಯಾದಲ್ಲಿದೆ. ಫ್ಲೋರಿಂಗ್ ಎಲ್ಲ ಗ್ರಾನೈಟ್ ಫ್ಲೋರಿಂಗ್ ಮಾಡಿದ್ದಾರೆ. ಟೋಟಲ್ 3 ಬೆಡ್ರೂಮ್ಸ್ ಇದೆ. ಬನ್ನಿ ಒಳಗಡೆ ನೋಡೋಣ, ಬೆಡ್ರೂಮ್ಗಳು ನೋಡೋಣ. ಸೊ ನಾನಿವಾಗ ಒಂದು ಫಸ್ಟ್ ಬೆಡ್ರೂಮ್ಗೆ ಹೋಗ್ತಾ ಇದ್ದೀನಿ. ವಾರ್ಡ್ರೋಬ್ಸ್ ಏರಿಯಾ ಮಾಡಿದ್ದಾರೆ. ಈ ಒಂದು ಬೆಡ್ರೂಮ್ಗೆ ಯಾವುದೇ ಅಟ್ಯಾಚ್ ವಾಶ್ರೂಮ್ ಇಲ್ಲ. ಓಕೆ, ಹೀಗೆ ಮುಂದೆ ಹೋದರೆ ಪಕ್ಕದಲ್ಲಿ ಸೆಕೆಂಡ್ ಬೆಡ್ರೂಮ್ ಇದೆ, ಎರಡನೇ ಬೆಡ್ರೂಮು. ಈ ಒಂದು ಬೆಡ್ರೂಮಲ್ಲಿ ನಿಮಗೆ ಅಟ್ಯಾಚ್ ವಾಶ್ರೂಮ್ ಬರುತ್ತೆ. ನೋಡಿ, ವಾರ್ಡ್ರೋಬ್ಸ್ ಏರಿಯಾ ಮಾಡಿದ್ದಾರೆ ಇದಕ್ಕೂ. ಸೊ ಹಾಗೆ ಮುಂದೆ ಹೋದರೆ ನಿಮಗೆ ವಾಶ್ರೂಮ್ ಇದೆ. ಇಲ್ಲಿ ವಾಶ್ರೂಮ್ ಏರಿಯಾ, ರೂಮ್ಗಳೆಲ್ಲ ತುಂಬ ದೊಡ್ಡದಾಗಿದ್ದಾವೆ. ಬಿಕಾಸ್ 60/40 ಅಲ್ವಾ ಸೈಜು. ಹಾಗೆ ಮುಂದಕ್ಕೆ ನಿಮಗೆ 2 ಕಾರ್ ಪಾರ್ಕ್ ಮಾಡ್ಕೋಬೋದು. ಡಬಲ್ ಕಾರ್ ಪಾರ್ಕಿಂಗ್ ಇದೆ. ಸೊ 2 ಬೆಡ್ರೂಮ್ ನೋಡಿದಾಯಿತು. ಬನ್ನಿ, ಇಲ್ಲೊಂದು ಬೆಡ್ರೂಮ್ ಇದೆ, ನೋಡೋಣ. ಇದು ಬಂದ್ಬಿಟ್ಟು ನಿಮಗೆ 3ನೇ ಬೆಡ್ರೂಮ್ ಆಗುತ್ತೆ. ಈ ಒಂದು ಬೆಡ್ರೂಮಲ್ಲೂ ಕೂಡ ನಿಮಗೆ ವಾರ್ಡ್ರೋಬ್ಸ್ ಮಾಡಿದ್ದಾರೆ. ಹಾಗೆ ವಾಶ್ರೂಮ್ ಕೂಡ ಇದೆ. ಸೊ ಇದು 3ನೇ ಬೆಡ್ರೂಮ್ ಏರಿಯಾ. ಬನ್ನಿ ನಾವಿವಾಗ ಪೂಜಾ ರೂಮ್ ನೋಡೋಣ. ಬ್ಯೂಟಿಫುಲ್ ವುಡ್ ಕಾರ್ವಿಂಗ್ ಆಗಿರ್ತಕ್ಕಂಥ ಒಂದು ಪೂಜಾ ರೂಮು. ಈಸ್ಟ್ ಫೇಸಿಂಗಲ್ಲಿ ಡೋರ್ ಇದೆ. ಬನ್ನಿ ನಾವು ಪೂಜಾ ರೂಮ್ ನೋಡೋಣ. ನೋಡಿ, ಸ್ಪೇಸಿಯಸ್ ಆಗಿ ಒಂದು 4 ಜನ ಕೂತು ಪೂಜೆ ಮಾಡ್ಬೋದು. ಆ ಥರ ದೊಡ್ಡದಾಗಿದೆ ಪೂಜಾ ರೂಮು. ಇದು ಬಂದ್ಬಿಟ್ಟು ಡೈನಿಂಗ್ ಸ್ಪೇಸ್ ಮಾಡ್ಕೊಂಡಿದ್ದಾರೆ. ಒಂದು ವಾಶ್ ಬೇಸಿನ್ ಇದೆ. ಇದು ಬಂದ್ಬಿಟ್ಟು ಸೌತ್ ಈಸ್ಟ್ ಕಾರ್ನರ್ ಕಿಚನ್, ಆಗ್ನೇಯ ಮೂಲೆಯಲ್ಲಿ ಅಡುಗೆ ರೂಮ್ ಮಾಡ್ಕೊಂಡಿದ್ದಾರೆ. ಇದು ಬಂದ್ಬಿಟ್ಟು ಒಂದು ಕಾಮನ್ ವಾಶ್ರೂಮ್ ಕೂಡ ಇದೆ. ಸೊ ಟೋಟಲ್ ಆಗಿ 3 ವಾಶ್ರೂಮ್ಸ್ ಇದ್ದಾವೆ. ಹಾಗೆ ನಾವು ಬ್ಯಾಕ್ ಸೈಡ್ ಹೋದರೆ ಯುಟಿಲಿಟಿ ಸ್ಪೇಸ್, ತುಂಬ ಸ್ಪೇಸಿಯಸ್ ಆಗಿ ಯುಟಿಲಿಟಿ ಸ್ಪೇಸ್ ಕೂಡ ಕೊಟ್ಟಿದ್ದಾರೆ. ಬನ್ನಿ ಮುಂದಗಡೆ ಕಾರ್ ಪಾರ್ಕಿಂಗ್ ಏರಿಯಾ, ಪೋರ್ಟಿಕೋ ನೋಡೋಣ. ನೋಡಿ, ನಾನೀಗ ಕಾರ್ ಪಾರ್ಕಿಂಗ್ ಏರಿಯಾ ಪೋರ್ಟಿಕೋಗೆ ಬಂದಿದ್ದೀನಿ. ಸ್ಪೇಸಿಯಸ್ ಆಗಿ ಒಂದು ಇನೋವಾ ಕಾರ್ ಬೇಕಾದ್ರೆ ಪಾರ್ಕ್ ಮಾಡ್ಕೋಬೋದು. ಆ ಥರ ಸ್ಪೇಸಿಯಸ್ ಆಗಿ ಒಂದು ಕಾರ್ ಪಾರ್ಕಿಂಗ್ ಇದೆ. ಸೊ ಕಾವೇರಿ ವಾಟರ್ ಕನೆಕ್ಟಿವಿಟಿ ಇದೆ. ಮನೆ ಕೂಡ ತುಂಬಾ ಚೆನ್ನಾಗಿದೆ. ಬೇಕು ಅಂದರೆ ಹಾಗೆ ಇಟ್ಕೋಬೋದು ಅಥವಾ ಡೆಮಾಲಿಷ್ ಕೂಡ ಮಾಡ್ಕೋಬೋದು. ಬನ್ನಿ ನಾವು ಇವಾಗ
ಎರಡನೇ ಕಾರ್ ಪಾರ್ಕಿಂಗ್ ಏರಿಯಾ ನೋಡೋಣ. ಇದು ಒಂದು ಇಲ್ಲೂ ಕೂಡ ಒಂದು ಕಾರ್ ಪಾರ್ಕಿಂಗ್ ಸ್ಪೇಸ್ ಇದೆ. ಸೊ ಟೋಟಲ್ ಆಗಿ 2 ಕಾರ್ ಪಾರ್ಕ್ ಮಾಡ್ಕೋಬೋದು. ಬನ್ನಿ ಫ್ರೆಂಡ್ಸ್, ನಾನೀಗ ಟೆರೇಸ್ಗೆ ಬಂದಿದ್ದೀನಿ ಈ ಮನೆದು. ಸೊ ಟೆರೇಸಲ್ಲಿ ನಿಮಗೆ ನೋಡ್ತಾ ಇರ್ಬೋದು, ಸೋಲಾರ್ ಇನ್ಸ್ಟಾಲ್ ಮಾಡಿದ್ದಾರೆ, ವಾಟರ್ ಟ್ಯಾಂಕ್ ಇಟ್ಟಿದ್ದಾರೆ, ಬಟ್ಟೆ ಏನಾದ್ರು ವಾಶ್ ಮಾಡ್ಕೊಳ್ಳೋದಕ್ಕೆ ಒಂದು ಕಲ್ಲೆಲ್ಲ ಹಾಕ್ಕೊಂಡಿದ್ದಾರೆ. ಸೊ ಟೋಟಲ್ ಆಗಿ ಟೆರೇಸಲ್ಲಿ ಫ್ರೀಯಾಗಿದೆ. ಸೊ ಏನಾದ್ರು ಫಂಕ್ಷನ್ ಮಾಡಿದರೆ ಸೊ ಇಲ್ಲಿಗೆಲ್ಲ ಜನಗಳು ಗ್ಯಾದರ್ ಆಗೋದಕ್ಕೆ ತುಂಬ ಚೆನ್ನಾಗಿದೆ, ಸ್ಪೇಸಿಯಸ್ ಆಗಿ. ಇದು ಬಂದ್ಬಿಟ್ಟು ಪ್ರಾಪರ್ಟಿ RR ನಗರ ಮೆಟ್ರೋ ಸ್ಟೇಷನ್, RR ನಗರ ಗೇಟಿಂದ ನಾಟ್ ಈವನ್ 1 ಕಿಲೋಮೀಟರ್, 1 ಕಿಲೋಮೀಟರ್ಗಿಂತ ಹತ್ತಿರದಲ್ಲೇ ಇದೆ. ನೋಡ್ತಾ ಇರ್ಬೋದು, ಸುತ್ತಲೂ ತುಂಬ ಗ್ರೀನರಿ ಆಗಿದೆ, ತುಂಬ ಪ್ಲೆಸೆಂಟ್ ಆಗಿದೆ, ತುಂಬ ಕೂಲ್ ಆಗಿದೆ ಏರಿಯಾ. ಇದು ಬಂದ್ಬಿಟ್ಟು ಐಡಿಯಲ್ ಹೋಮ್ ಸೊಸೈಟಿಯಿಂದ ಸ್ಯಾಂಕ್ಷನ್ ಆಗಿರ್ತಕ್ಕಂಥ ಕಾರ್ನರ್ ಸೈಟು, ನಾರ್ತ್ ವೆಸ್ಟ್ ಕಾರ್ನರ್ ಪ್ರಾಪರ್ಟಿ. 30 ಫೀಟ್ ರೋಡ್ ಇದೆ ಎರಡು ಕಡೆಗೂ, ಒಳ್ಳೆ ಪ್ರಾಮಿನೆಂಟ್ ಏರಿಯಾದಲ್ಲಿದೆ. ಇದ್ದು ಪ್ರೈಸ್ ಎಲ್ಲ ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ. ಇದು ಬಿಟ್ಟು ಬೇರೆ ಪ್ರಾಪರ್ಟಿಗಳು ಬೇಕು ಅಂದರೆ RR ನಗರದಲ್ಲಿ ನಮ್ಮನ್ನು ಕಾಂಟ್ಯಾಕ್ಟ್ ಮಾಡ್ಬೋದು. ಸದ್ಯಕ್ಕೆ 2030 ವೆಸ್ಟ್ ಫೇಸಿಂಗ್ ಬೆಮೆಲ್ ಲೇಔಟಲ್ಲಿ ಒಂದು ಸೈಟ್ ಇದೆ. PP ಲೇಔಟಲ್ಲಿ 3050 ಈಸ್ಟ್ ಫೇಸಿಂಗ್ ಸೈಟು ಕೂಡ ಅವೈಲೇಬಲ್ ಇದೆ. ನಿಮ್ದು ಯಾವ್ದಾದ್ರು ಪ್ರಾಪರ್ಟಿ ಸೇಲ್ ಇದ್ದರೆ ದಯಮಾಡಿ ನಮ್ಮನ್ನು ಕಾಂಟ್ಯಾಕ್ಟ್ ಮಾಡ್ಬೋದು. ಇಷ್ಟೊತ್ತು ಈ ವಿಡಿಯೋ ನೋಡಿದ್ದಕ್ಕೆ ತಮಗೆಲ್ಲ ನಮ್ಮ ಕಡೆಯಿಂದ ತುಂಬ ಹೃದಯದ ಧನ್ಯವಾದಗಳು. ಥ್ಯಾಂಕ್ ಯು ಫಾರ್ ವಾಚಿಂಗ್ ಸುರು ಪ್ರಾಪರ್ಟೀಸ್. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ ಫ್ರೆಂಡ್ಸ್. ಥ್ಯಾಂಕ್ ಯು.